ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಅದರೊಳಗೆ ಈಗ 11ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಅದೇ ರೀತಿಯಾಗಿ 12 ಮತ್ತು 13ನೇ ಕಂತಿನ ಹಣ ನಿಮಗೆ ಬರಬೇಕಾಗಿದೆ. ನಾಳೆ 22 ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಆ ಒಂದು 22 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಸೊ ಒಟ್ಟಿಗೆ 4,000 ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಜಮಾ ಆಗುವಂತಹ ಕೂಡ ಚಾನ್ಸ್ ಇರುತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಸೊ ಒಂದು 22 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು ವೀಕ್ಷಕರೇ. ಸೊ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೇನೆ. ಸೊ ಅದು ಇದು ಅಂತ ಏನು ಹೇಳಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ 11ನೇ ಕಂತಿನ ಹಣ ಏನಿದೆಯಲ್ಲ, ಸೊ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಈಗ ಜಮಾ ಆಗಿದ್ದೇನೆ ಕೂಡ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಒಂದು 80% ಫಲಾನುಭವಿಗಳಿಗೆ ಅದು ಕರ್ನಾಟಕದಲ್ಲಿ ಜಮಾ ಆಗಿದೆ. ಇನ್ನು ಉಳಿದಂತಹ 20% ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಸೊ ಯಾರ್ಯಾರಿಗೆ ಲೇಟ್ ಆಗಿದೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವೇನಿಲ್ಲ, ಜಮಾ ಆಗತ್ತೆ. ಇನ್ನು ಯಾರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ, ಮತ್ತು ರೇಷನ್ ಕಾರ್ಡಿಂದನೂ ಕೂಡ ತೆಗೆದಾಕ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಗೆ ಚೆಕ್ ಮಾಡ್ಕೋಬಹುದು ಆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಯಾವ ರೀತಿಯಾಗಿ ತೆಗೆದಾಕ್ತಾ ಇದ್ದಾರೆ, ಮತ್ತು ರೇಷನ್ ಕಾರ್ಡನ್ನು ಹೇಗೆ ರದ್ದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ಕಮೆಂಟ್ ಅಂತ ಕೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಬೇಕಾದರೆ ನೀವು ಕೇಳ್ಕೊಂಡ್ರೆ ನೀವು ಕಮೆಂಟಲ್ಲಿ ಭಾಳಷ್ಟು, ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿಲ್ಲಪ್ಪ ಅಂದರೆ ಹೆಚ್ಚು ಕಮೆಂಟ್ ಅದ್ರ ಬಗ್ಗೆ ಬಂದಿದ್ದೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಅದೇ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ರೇಷನ್ ಕಾರ್ಡಿಂದ ತೆಗೆದಾಕ್ತಾ ಇರುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ. ಈಗಾಗಲೇ ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ರು, ಅದ್ರ ಮೇರೆಗೂ ಕೂಡ ಈಗಾಗಲೇ ತೆಗೆದಾಕ್ತಾರೆ ಅಂದ ಬಳಿಕ ಸೊ ನಿಮ್ಮನ್ನು ಕೂಡ ತೆಗೆದಾಕಿರ್ಬೋದು. ಅದಕ್ಕೆ ನಿಮಗೆ ಲೇಟ್ ಕೂಡ ಆಗಿರ್ಬೋದು. 2,000 ರೂಪಾಯಿ ಯಾರಿಗೆ ಬಂದಿದೆ ನೋಡಿ, ನೀವಂತರೂ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರುತ್ತೆ, ಮತ್ತು ಯಾವ ಬೇಕಾದರೂ ಯೋಜನೆಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಓಕೆನಾ, ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಆಲ್ಮೋಸ್ಟ್ ಈಗ APL ಕೂಡ ಒಂದು ರೇಷನ್ ಕಾರ್ಡನ್ನು ಆಲ್ಮೋಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕೋರಿದ್ರು. APL ರೇಷನ್ ಕಾರ್ಡನ್ನು ಯಾರು ಹೊಂದಿದ್ದಾರೆ ನೋಡಿ, ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನೇ ಸಿಗಬಾರ್ದು ಅನ್ನೋ ಹಾಗೆ ಇಲ್ಲಿ ಶಾಸಕರಿಂದ, ಕಾಂಗ್ರೆಸ್ನ ಶಾಸಕರಿಂದ ಮಾಹಿತಿ ಬರ್ತಾ ಇತ್ತು. ಇಲ್ಲಿ BJP ಶಾಸಕರು ಹೇಳ್ತಾ ಇಲ್ಲ, ಮತ್ತು JDS ಶಾಸಕರು ಕೂಡ ಹೇಳ್ತಾ ಇಲ್ಲ, ನೀವು ಕೂಡ ಹೇಳ್ತಾ ಇಲ್ಲ, ನಾವು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಈ ಒಂದು APL ರೇಷನ್ ಕಾರ್ಡ್ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡೋದು ಬೇಡ ಅಂತ ಸ್ಪಷ್ಟನೆಯನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಉಳಿದ 4 ಯೋಜನೆಗಳು, ಟೋಟಲ್ ಆಗಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಇವರಿಗೆ ಸಿಗಬಾರ್ದು ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ನ ಶಾಸಕರ ಅಭಿಪ್ರಾಯವಾಗಿತ್ತು. ಹೇಳಿಕೆ ಕೂಡ ಕೇಳಿ ಬರ್ತಾ ಇದ್ವು. ಅದರ ಮೇರೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಮೊನ್ನೆ. ಈಗ ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ರೂಲ್ಸ್ಗಳಿದಾವೆ, ಯಾವ ರೀತಿಯಾಗಿ ಈ ಒಂದು ಯೋಜನೆ ಸಿಗ್ತಾ ಇದೆ IPL ಮತ್ತು BPL ರೇಷನ್ ಕಾರ್ಡ್ದಾರರಿಗೆ, ಸೊ ಅದೇ ರೀತಿಯಾಗಿ ಮುಂದುವರಿಯುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಆದರೆ ಇಲ್ಲಿ ಹೇಳಿಕೆ ಬಂದಿರುವಂಥದ್ದು ಯಾವ ರೀತಿಯಾಗಿ ಅಂದರೆ, ಈ ಒಂದು ನಿರ್ಧಾರ ಏನಿದೆಯಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂತಹ ಹೇಳಿಕೆ ನಿರ್ಧಾರ ಅಂತ ಅನ್ಬೋದು. ಸೊ ಅದು ಶಾಶ್ವತ ಅಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇದು ಚೇಂಜ್ ಕೂಡ ಆಗ್ಬೋದು. ಬರೀ APL ರೇಷನ್ ಕಾರ್ಡ್ದಾರರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಉಳಿದ 4 ಯೋಜನೆಗಳು, ಟೋಟಲ್ ಆಗಿ 5 ಯೋಜನೆಗಳು ಬರೀ BPL ರೇಷನ್ ಕಾರ್ಡ್ದಾರರಿಗೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಉಳಿದ APL ರೇಷನ್ ಕಾರ್ಡ್ದಾರರಿಗೆ ರದ್ದು ಮಾಡುವಂತಹ ಒಂದು ಚಾನ್ಸಸ್ ಕೂಡ ಇದೆ ವೀಕ್ಷಕರೇ. ಸೊ ಅದಕ್ಕೆ ಈ ಒಂದು ನಿರ್ಧಾರ ಕಂಟಿನ್ಯೂ ಅಂದರೆ ಈಗ ಸದ್ಯದಲ್ಲಿ ಕಂಟಿನ್ಯೂ ಆಗತ್ತೆ. ಯಾವಾಗ ಈ ಒಂದು ನಿರ್ಧಾರ ತೆಗೆದಾಕ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಾವು ಅನ್ನೋವರೆಗೂ ಕೂಡ APLದವರಿಗೆ ಸಿಗ್ತಾನೆ ಇರುತ್ತೆ ಈ ಒಂದು ಯೋಜನೆಗಳು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಿತ್ತು, ಕೊಟ್ಟಿದ್ದೀನಿ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ 11 ಮತ್ತು 12ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. 12ನೇ ಕಂತಿನ ಹಣ ಕೂಡ ಈಗ ಬ್ಯಾಂಕ್ ಟ್ರೆಜರಿದಿಂದ ಬ್ಯಾಂಕ್ದವರು ಅಪ್ಡೇಟ್ ಮಾಡಬೇಕಂತೆ. ಟ್ರೆಜರಿಗೆ ಒಂದು ಅಮೌಂಟ್ ಹಾಕಿದಾರಂತೆ. ಈಗ ಬ್ಯಾಂಕ್ದವರು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡೋದು ಬಾಕಿ ಇದೆ. ಈಗ 13ನೇ ಕಂತಿನ ಹಣದ ಬಗ್ಗೆನೂ ಕೂಡ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಸೊ ಇದೇ 25ನೇ ತಾರೀಕಿನ ನಂತರ ಆ ಒಂದು ಅಮೌಂಟ್ ಕೂಡ ಟ್ರೆಜರಿಗೆ ಪುಷ್ ಮಾಡೋರಿದ್ದೀವಿ, ಆಗ ಅಮೌಂಟ್ ಬ್ಯಾಂಕ್ಗಳಿಗೆ ಹಾಕೋರಿದ್ದೀವಿ ಅಂತ ಒಂದು ಸ್ಪಷ್ಟನೆ ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ 12ನೇ ಕಂತಿನ ಹಣ ಸೊ ಇಂದು ಅಥವಾ ನಾಳೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಒಂದು ನಾಳೆ ಬರುವಂತಹ ಯಾವ ಜಿಲ್ಲೆಗಳಿದ್ದಾವೆ ಸೊ ಅನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ ನಡು ಮಧ್ಯದಲ್ಲಿ. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಸೊ ನಿಮಗೆ ಭವಿಷ್ಯ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ಅಂದರೆ, ಈಗ ಒಂದು ಅಮೌಂಟ್ ಹಾಕಬೇಕಂದ್ರೆ ಒಂದು ತಿಂಗಳದು, ಈಗ ಒಂದು ರೈತರಿಗೆ ನೀವು ನೋಡ್ಬೋದು ಒಂದು
ಎಷ್ಟು ಅಳದಾಡ್ತಾರೆ ಒಂದು ಸಬ್ಸಿಡಿ ಮುಖಾಂತರ ಹಣ ಪಡಿಲಿಕ್ಕೆ, ಅವರೇ ಅಮೌಂಟ್ ವಾಪಸ್ಸಾಗಿ ತುಂಬೋರು ಇರ್ತಾರೆ, ಆದರೂ ಸಹಿತ ಓಡಾಡ್ತಾರೆ. ನಾವು ಅಮೌಂಟ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಯಾವ ರೀತಿಯಾಗಿ ವಾಪಸ್ ತೊಗೊಳ್ಳಲ್ಲ, ಆದರೂ ಸಹಿತ ನಮಗೆ ಈಗ ಸರ್ವರ್ ಇಶ್ಯೂ ಆಗಿರಲಿ, ಟೆಕ್ನಿಕಲ್ ಇಶ್ಯೂ ಆಗಲಿ, ತಾಂತ್ರಿಕ ದೋಷ ಆಗಿರಲಿ, ಸೊ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ. ಪ್ರತಿ ತಿಂಗಳು ಕೂಡ ಇದು ಎಕ್ಸಸೈಸ್ ಮಾಡಬೇಕಲ್ವಾ. ಸೊ ಈ ಒಂದು ಪ್ರಾಬ್ಲಮ್ಸ್ಗಳು ಇಲ್ಲಿ ಆರಾಮಾಗಿ ಒಂದು ಕಂಟಿನ್ಯೂ ಬರ್ತಾನೆ ಇರ್ತವೆ. ಸೊ ಅದನ್ನೆಲ್ಲ ಈ ಗವರ್ನರ್ಸ್ ಅವರು ನೋಡ್ಕೋತಾ ಇರ್ತಾರೆ. ಸೊ ಅದರ ಎಲ್ಲದರ ಮೇರೆಗೂ ಕೂಡ ನಿಮಗೆ ಹಣ ಹಾಕಬೇಕಾಗಿರುತ್ತೆ. 15 ದಿವಸಕ್ಕೆ ಒಂದು ಅಥವಾ 20 ದಿವಸಗಳ ಟೈಮು ನಮಗೆ ಒಂದು ಕಂತು ಹಾಕಲಿಕ್ಕೆ ಬೇಕೇ ಬೇಕಾಗುತ್ತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಜಮಾ ಆಗಬೇಕಂದ್ರೆ ಎಲ್ಲರ ಖಾತೆಗೂ ಕೂಡ ಅಷ್ಟು ದಿನ ನಮಗೆ ಬೇಕೇ ಬೇಕು. ಆ ದಿನ ಅಮೌಂಟ್ ಒಂದು ಸ್ವಲ್ಪ ಜನರಿಗೆ ಹೋಗಿರುತ್ತೆ, ಆ ಒಂದು ಜನರು ಕೇಳ್ತಾರೆ ಮುಂದಿನ ಕಂತು ಯಾವಾಗ ಬರುತ್ತೆ ಅಂತ. ಅವಾಗ ನಾವು ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಎಲ್ಲರಿಗೂ ಕೂಡ ಜಮಾ ಆಗುವವರೆಗೂ ಕೂಡ ನೀವು ನಿಲ್ಲೇಬೇಕು. ಒಂದು ಕಂತು ಜಮಾ ಆದ ತಕ್ಷಣ ನೆಕ್ಸ್ಟ್ ಮತ್ತೊಂದು ಕಂತಿನ ಒಂದು ತಯಾರಿ ಮಾಡ್ತಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಈ ಒಂದು ಸ್ಪಷ್ಟನೆಯನ್ನು ಅವ್ರು ಕೊಟ್ಟಿರುವಂಥದ್ದು. ಈಗ ಒಂದು ತಿಂಗಳು ಅಳೆದಾದ್ರೂ ಕೂಡ ರೈತರಿಗೆ ಅಮೌಂಟ್ ಒಬ್ಬೊಬ್ಬರಿಗೆ ಸಿಗತ್ತೆ, ಒಬ್ಬೊಬ್ಬರಿಗೆ ಇಲ್ಲ. ಈ ರೀತಿ ಇರುವಂತಹ ಸಿಚುವೇಶನ್ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಕೂಡ ಅಮೌಂಟ್ ಹಾಕ್ತಾ ಇದ್ದೀವಿ ಅಲ್ವಾ. ಸೊ ಅಮೌಂಟ್ ಹಾಕ್ತಾ ಇದ್ದೀವಿ ಅಂದ ಬಳಿಕ ನಮಗೂ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ತವೆ. ಸೊ ಅದನ್ನೆಲ್ಲನೂ ಕೂಡ ಹೊರತುಪಡಿಸಿ ನಿಮಗೆ ಅಮೌಂಟ್ ಹಾಕೇ ಹಾಕ್ತೀವಿ, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮಹಿಳಾ ಇಲಾಖೆ. ಈಗ ನಿಮ್ಗೆಲ್ಲರಿಗೂ ಕೂಡ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತಾರೆ. ಅಂದರೆ ಹಂತವಾಗಿ ಹಣ ಬರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮಗೆ ಈಗ ಬಂದ ಮೇಲೆ ಈಗ ಒಂದು ಕಂತು ಬಂದ ಮೇಲೆ ಮತ್ತೊಂದು ಕಂತು ಬರಬೇಕಾ ಅಂದರೆ ಬರಲಿಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕು. ಅದರದ್ದೇ ಆದಂತಹ ನಿರ್ಧಾರಗಳು, ಪ್ರೊಸೆಸಿಂಗ್ಗಳು ಇರ್ತಾವೆ. ಈಗ 2-3 ಹಂತದಲ್ಲಿ ಬರುತ್ತೆ. ಅದು ಟ್ರೆಜರಿಗೆ DPDಟಿಂದ ಫಸ್ಟು DBಟಿಗೆ ಅಮೌಂಟ್ ಜಮಾ ಮಾಡಿ, DBಟಿಂದ ಟ್ರೆಜರಿಗೆ ಪುಷ್ ಮಾಡಿ, ಟ್ರೆಜರಿದಿಂದ ಬ್ಯಾಂಕ್ಗಳು ಅದನ್ನೇನು ಮಾಡ್ತವೆ, ಅಪ್ಡೇಟ್ ಮಾಡ್ತವೆ. ಸೊ ಯಾರಿಗೆ ಎಷ್ಟೆಷ್ಟು ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಹಣ ಕೊಡಬೇಕಾಗತ್ತೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡಿಕೊಂಡು ಆಯಾ ಬ್ಯಾಂಕ್ಗಳಿಗೆ ಅಮೌಂಟನ್ನು ಹಾಕಿ ನಿಮ್ಮ ಖಾತೆಗೆ ಟ್ರಾನ್ಸಾಕ್ಷನ್ ಮಾಡುವಂತಹ ಕೆಲಸ ಬ್ಯಾಂಕ್ಗಳು ಮಾಡ್ತಾ ಇರ್ತವೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ವೇಟ್ ಮಾಡಲೇಬೇಕು ಹಣ ಪಡಿಬೇಕಂದ್ರೆ, ಹೌದಲ್ವಾ. ಈಗ ಫ್ರೀಯಾಗಿ ಹಣ ಸಿಗ್ತಾ ಇದೆ ಅಂದ ಬಳಿಕ ಮತ್ತೆ ಸರ್ವರ್ ಟೆಕ್ನಿಕಲ್ ಇಶ್ಯೂ, ಇದು ದೊಡ್ಡ ಅಮೌಂಟು 2600 ಕೋಟಿ ಅಥವಾ 2400 ಕೋಟಿ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಖಾತೆಗೆ ಬರಬೇಕಂದ್ರೆ ಇಷ್ಟು ವೆಚ್ಚ ಇದೆ. ಸೊ ಇದಕ್ಕೋಸ್ಕರ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ದೋಷ ಡೆಫಿನೆಟ್ಲಿ 100% ಆಗುತ್ತೆ ಅಂತ ಒಂದು ಮಾಹಿತಿ ಸರ್ಕಾರದಿಂದ ಬಂದಿರುವಂಥದ್ದು. ಅದಕ್ಕೋಸ್ಕರ ವೇಟ್ ಮಾಡಬೇಕಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಅಂದರೆ ಹಣದ ಬಗ್ಗೆ ಹಂತವಾಗಿ ಬರ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಈಗ ಈ ಒಂದು 22 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ ವೀಕ್ಷಕರೇ, ಯಾವ್ಯಾವ ಜಿಲ್ಲೆಗಳು ಅದರೊಳಗೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಜಿಲ್ಲೆಗಳನ್ನು ಏನು ಹೇಳಿದ್ನಲ್ಲ, ಈ ಒಂದು ಜಿಲ್ಲೆಗಳಲ್ಲಿ ಒಂದು 40% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಸೊ ಮತ್ತೆ ನಾಳೆ ಬೇರೆ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಆ ಒಂದು ಜಿಲ್ಲೆಗಳಲ್ಲಿ 30% ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಮತ್ತೆ ರಿಪೀಟ್ ಈ ಒಂದು ಜಿಲ್ಲೆಗಳಿಗೆ ಬಂದ್ಬಿಟ್ಟು ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದು ಜಿಲ್ಲೆಗಳಲ್ಲಿ 3-4 ಸ್ಟೆಪ್ ಹಂತದಲ್ಲಿ ಒಂದು ಅಮೌಂಟನ್ನು ಹಾಕ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಸೊ ಅದನ್ನೆಲ್ಲನೂ ಕೂಡ ತಾಂತ್ರಿಕ ದೋಷ ಆಗದಂತೆ ಅಮೌಂಟ್ ಹಾಕ್ಬೇಕಂದ್ರೆ ಹಂತವಾಗಿನೇ ಹಾಕ್ತಾ ಹೋದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಒಂದು ಅವರ ಅಭಿಪ್ರಾಯ. ಸೊ ಅದನ್ನು ತಿಳಿಸಿದರೆ ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದು ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.